ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಥವಾ ಫೀಟಲ್ ವಿಸಿಬಿಲಿಟಿ ಟೆಸ್ಟ್. ಈ ವಿಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿನಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದರಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತೇಳಿ ನಾನಿಲ್ಲಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ನಾನು ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋನ 11 AM ಅಂದರೆ ಸಂಡೇ ಮಾರ್ನಿಂಗು 11 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಚಿಕ್ಕ ಮಗು ಇರೋದ್ರಿಂದ 2 ಮಂತ್ಸ್ ಮಗು ಇರೋದ್ರಿಂದ ನನಗೆ ಸ್ವಲ್ಪ ಲೇಟ್ ಆಗುತ್ತೆ ಅಪ್ಡೇಟ್ ಮಾಡೋದಕ್ಕೆ ವಿಡಿಯೋನ. ಹಾಗೆ ಇನ್ ಕೇಸ್ ಏನಾದರೂ ನನಗೆ ಆಗುತ್ತೆ ಅಂದರೆ ನಾನು ವೀಕ್ಲಿ 2 ಅಪ್ಡೇಟ್ ಮಾಡ್ತೀನಿ, ಬುಧವಾರ ಮತ್ತು ಭಾನುವಾರ. ಈ ಚಾನಲ್ಗೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಇದನ್ನು ಯಾರ ನೆಸೆಸಿಟಿ ಇದೆಯೋ ಅವರಿಗೆ ಇದನ್ನು ಸೆಂಡ್ ಮಾಡಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ಅರ್ಲಿ ಆಬ್ಸ್ಟೆಟ್ರಿಕ್ ಸ್ಕ್ಯಾನ್ ಅಥವಾ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಏನಕ್ಕೆ ಇಂಪಾರ್ಟೆಂಟ್ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ. ಬೇಕಾದರೆ ನಾನಿಲ್ಲಿ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನೋ ಈಗ ಯಾರು ಆ ವಿಡಿಯೋನ ನೋಡಿಲ್ಲ, ಆ ವಿಡಿಯೋನ ನೋಡಿ ಈ ವಿಡಿಯೋನ ನೋಡಿ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ಏನು ನನ್ನ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ರಿಪೋರ್ಟ್ ಏನಿತ್ತು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋ ಲಿಂಕ್ನ ಐ ಕಾರ್ಡಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ರಿಪೋರ್ಟ್ ನೋಡೋದಕ್ಕೂ ಮುಂಚೆ ಬ್ರೀಫಾಗಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ನ ಏನಕ್ಕೆ ಮಾಡ್ತಾರೆ ಅಂತೇಳಿ ಒಂದ್ಸಲ ನೋಡೋಣ. ನನಗೆ ಮಾಡಿಸಿದ್ದು ಫೀಟಲ್ ವಿಸಿಬಿಲಿಟಿ ಅಥವಾ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್. ಅಂದರೆ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ ಅಲ್ಲ, ಆವಾಗ ಕೆಲವರು ಪ್ರೆಗ್ನೆನ್ಸಿ ಬ್ಲಡ್ ಟೆಸ್ಟ್ ಮಾಡಿಸಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಡಾಕ್ಟ್ರ್ ಹತ್ರ ಹೋದಾಗ ಫಸ್ಟ್ ಫೀಟಲ್ ವಿಸಿಬಿಲಿಟಿ ಮತ್ತು ಬ್ಲಡ್ ಟೆಸ್ಟ್ಗೆ ಬರ್ಕೊಡ್ತಾರೆ. ಕೆಲವೊಂದು ಕಡೆ ಅಂದರೆ ಈ ಟೆಸ್ಟ್ನ ಮಾಡಿಸೋದಿಲ್ಲ. ನನ್ನ ಫ್ರೆಂಡ್ಗೆ ಕೂಡ ಇದನ್ನು ಮಾಡಿಸಿರಲಿಲ್ಲ, ಬಟ್ ಇದನ್ನು ನೀವು ಬೇಕು ಅಂತಲೇ ಕೇಳಿ ಮಾಡಿಸ್ಕೊಳ್ಳಿ ಇನ್ ಕೇಸ್ ನಿಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಿಲ್ಲ ಅಂತ ಅಂದರೆ. ಇದು ಏನಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ ಎಗ್ ಕರೆಕ್ಟಾಗಿ ಯೂಟ್ರಸಲ್ಲಿ ಅಂದರೆ ಗರ್ಭಕೋಶದಲ್ಲಿ ಪ್ಲೇಸ್ ಆಗಿದೆಯಾ ಮತ್ತು ಪ್ಲೇಸ್ ಆಗಿರೋ ಎಗ್ಗು ಹೆಲ್ದಿ ಆಗಿದೆಯಾ ಮತ್ತು ಅಬ್ನಾರ್ಮಾಲಿಟಿ ಏನೂ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ತಾರೆ. ಹಾಗೆ ಮಗುದು ಹಾರ್ಟ್ಬೀಟ್ ಕೂಡ ಈ ಟೈಮಲ್ಲಿ ಚೆಕ್ ಮಾಡ್ತಾರೆ. ಸೊ ನಿಮಗೆ ಡಾಕ್ಟರ್ ಸಜೆಸ್ಟ್ ಮಾಡಿಲ್ಲ ಅಂತ ಅಂದರೂ ನೀವು ಒಂದ್ಸಲ ಕೇಳಿ ಈ ಸ್ಕ್ಯಾನ್ನ ಬರೆಸ್ಕೊಂಡು ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಈಗ ಈ ಸ್ಕ್ಯಾನ್ನ ರಿಪೋರ್ಟ್ನ ನೋಡೋಣ. ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ 6 ವೀಕ್ಸಿಗೆ ಹೋಗಿದ್ದೆ ಡಾಕ್ಟ್ರ್ ಹತ್ರ. ಅವರು 7th ವೀಕಿಗೆ ನನಗೆ ಪ್ರೆಗ್ನೆನ್ಸಿ ಟೆಸ್ಟಿಗೆ ಬರೆದು ಕೊಟ್ಟಿದ್ದರು. ನಾನು 7 ವೀಕ್ಸಲ್ಲಿ ಈ ಟೆಸ್ಟ್ನ ಮಾಡಿಸಿದ್ದೆ. ಈ ಸ್ಕ್ಯಾನಲ್ಲಿ ಅರ್ಲಿ ಆಬ್ಸ್ಟೆಟ್ರಿಕ್ ಸ್ಕ್ಯಾನ್ ಅಂತೇಳಿ ಸ್ಟಾರ್ಟಿಂಗ್ ಹಾಕಿರ್ತಾರೆ ಮತ್ತು ನಮ್ಮ ಕನ್ಸಲ್ಟ್ ಮಾಡ್ತಿರೋ ಡಾಕ್ಟ್ರ್ ಹೆಸರನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗೆ ನಾವು ಯಾವತ್ತು ಹೋಗಿರ್ತೀವಿ ಆ ಡೇಟು ಮತ್ತು ಏಜು ಮತ್ತು ನಮ್ಮ ಜೆಂಡರು ಇದನ್ನು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮತ್ತು ಇದರಲ್ಲಿ ನಮಗೆ ಯೂಟ್ರಸ್ ಈಸ್ ಎನ್ಲಾರ್ಜ್ಡ್ ಆ್ಯಂಡ್ ಸಿಂಗಲ್ ಗೆಸ್ಟೇಷನ್ ಸ್ಯಾಕ್ ಇಸ್ ಸೀನ್ ಇಂಪ್ಲಾಂಟೆಡ್ ಇನ್ ದ ಫಂಡಸ್ ಅಂತ ಬರ್ತಾ ಇದೆ. ಅಂದರೆ ಎಗ್ ಗರ್ಭಕೋಶದ ಮೇಲ್ಭಾಗದಲ್ಲಿ ಕರೆಕ್ಟಾಗಿ ಪ್ಲೇಸ್ ಆಗಿದೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇನ್ ಕೇಸ್ ಎಗ್ ಏನಾದರೂ ಈ ಟ್ಯೂಬ್ ಒಳಗಡೆ ಏನಾದರೂ ಪ್ಲೇಸ್ ಆಗಿದ್ದರೆ ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಮೊದಲೇ ನಾವು ಸ್ಕ್ಯಾನ್ ಮಾಡಿಸಿದ್ರೆ ಮೆಡಿಕೇಷನ್ಸಿಂದ ನಾವು ಇದನ್ನು ಕರೆಕ್ಟ್ ಮಾಡ್ಕೋಬೋದು. ಸೊ ಹಾಗಾಗಿ ಈ ಸ್ಕ್ಯಾನ್ ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದು. ನೆಕ್ಸ್ಟು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ ಮೆಷರಿಂಗ್ 5.7 into 5.3 centimeter ಇನ್ ದಿ ಆ್ಯಂಟೀರಿಯರ್ ಆ್ಯಂಡ್ ಲೆಫ್ಟ್ ಲ್ಯಾಟ್ರಲ್ ವಾಲ್ ಅಂತೇಳಿ ಹಾಕಿದ್ದಾರೆ. ಅದೇ ನನಗೆ ಫೈಬ್ರಾಯ್ಡ್ ಇತ್ತು, ಅದು 5.7 centimeter ಅಷ್ಟು, ಅದು ಗರ್ಭಕೋಶದ ಒಳಗಡೆ ಇತ್ತು. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಫೈಬ್ರಾಯ್ಡ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ನೆಕ್ಸ್ಟು ಟ್ರೋಫೋಬ್ಲಾಸ್ಟಿಕ್ ರಿಂಗ್ ವೆಲ್ ಡಿಫೈನ್ಡ್ ಅಂತ ಇದೆ. ಅಂದರೆ ಎಗ್ ಕರೆಕ್ಟಾಗಿ ಯೂಟ್ರಸ್ ವಾಲಿಗೆ ಅಟ್ಯಾಚ್ ಆಗೋದಕ್ಕೆ ಆ್ಯಂಡ್ ಅದು ಪ್ಲೆಸೆಂಟ ಬೆಳೆಯೋದಕ್ಕೆ ಆ್ಯಂಡ್ ಪ್ರೊಟೆಕ್ಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಅದು ಕರೆಕ್ಟಾಗಿದೆ ಅಂತೇಳಿ ಇಲ್ಲಿ ಡಿಫೈನ್ ಮಾಡಿದ್ದಾರೆ. ಎಂಬ್ರಿಯೋ ಸೀನ್ ಅಂತ ಇದೆ, ಅಂದರೆ ಇದು ಎಗ್ಗು ಅಂದರೆ ಕನ್ನಡದಲ್ಲಿ ಭ್ರೂಣ ಅಂತ ಹೇಳ್ತಾರೆ, ಅದು ಕಾಣಿಸ್ತಾ ಇದೆ ಅಂತ ಹೇಳಿದೆ. ನೆಕ್ಸ್ಟು ಯೋಕ್ ಸ್ಯಾಕ್ ಈಸ್ ನಾರ್ಮಲ್ ಮೆಜರ್ 3.5 millimeter. ಯೋಕ್ ಸ್ಯಾಕ್ ಅಂತ ಅಂದರೆ ಈಗ ನಾವು ಇಲ್ಲಿ ಎಗ್ ನೋಡೋದ್ವಲ್ಲ ಅದ್ರ ಸುತ್ತ ಒಂದು ಲೇಯರ್ ಇರುತ್ತೆ, ಅದು 5 ವೀಕ್ಸಲ್ಲೇ ಅದು ಫಾರ್ಮ್ ಆಗಿರುತ್ತೆ. ಇದು ಎಂತಕ್ಕೆ ಅಂದರೆ ಬ್ಲಡ್ ಸೆಲ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಮತ್ತು ಮಗುಗೆ ನ್ಯೂಟ್ರಿಯೆಂಟ್ಸ್ ಪ್ರೊವೈಡ್ ಮಾಡೋಕ್ಕೆ, ಅಂಬಿಲಿಕಾಯ್ಡ್ ಫಾರ್ಮ್ ಆಗೋದಕ್ಕೆ ಮತ್ತು ಬ್ಲಡ್ ಸೆಲ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಇದಕ್ಕೆ ಯೂಸ್ ಆಗುತ್ತೆ. ಇದು ತುಂಬ ಚಿಕ್ಕದು ಇರಬಾರ್ದು, ಇಲ್ಲ ತುಂಬ ದೊಡ್ಡದು ಇರಬಾರ್ದು, ನಾರ್ಮಲ್ ಆಗಿರಬೇಕು. ನೆಕ್ಸ್ಟು ಕಾರ್ಡಿಯಾಕ್ ಆಕ್ಟಿವಿಟಿ ನೋಟೆಡ್ ಅಂದರೆ ಮಗುದು ಹಾರ್ಟ್ ಬೀಟು ಕಾಣಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ತೋರಿಸ್ತಿದ್ದಾರೆ. ನೆಕ್ಸ್ಟ್ LMP ಡೇಟ್ ಅಂತ ಅಂದರೆ 29/12/2023 ಅಂದರೆ ನಂದು ಲಾಸ್ಟ್ ಪೀರಿಯಡ್ ಡೇಟು. ಆ್ಯಂಡ್ EDD by LMP ಅಂದರೆ 4/10/2024 ಅಂದರೆ ನಂದು ಡೆಲಿವರಿ ಡ್ಯೂ ಡೇಟು ಅಂತ ಕೊಟ್ಟಿದ್ದಾರೆ.
ನಾನು ಮಾಡಿಸಿರೋದು 7 ವೀಕ್ಸ್ 3 ಡೇಸಿಗೆ ಸ್ಕ್ಯಾನ್ ಮಾಡಿಸಿದ್ದೆ. ಸೊ ಇದರಲ್ಲಿ ನನಗೆ ಈ ಸ್ಕ್ಯಾನ್ ಪ್ರಕಾರ ನನಗೆ 6 ವೀಕ್ಸ್ 5 ಡೇಸ್ ಅಂತ ತೋರಿಸ್ತಾ ಇದೆ. ಅಂದರೆ ಮಗು ಗ್ರೋತು 6 ವೀಕ್ಸ್ 5 ಡೇಸ್ ಥರ ಇದೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಓವರೀಸ್, ಬೋತ್ ಓವರೀಸ್ ಆರ್ ನಾರ್ಮಲ್ ಇನ್ ಸೈಜ್ ಆ್ಯಂಡ್ ಟೆಕ್ಸ್ಚರ್. ಅಂದರೆ 2 ಓವರೀಸ್ ಅಂದರೆ ಡ್ರೆಸ್ ಆ ಕಡೆ ಈ ಕಡೆ ಎಲ್ಲ ಲೆಫ್ಟ್ ರೈಟ್ ಇರುತ್ತಲ್ಲ ಅದು ನಾರ್ಮಲ್ ಆಗಿದೆ. ನೆಕ್ಸ್ಟ್ ಲಾಸ್ಟಲ್ಲಿ ಇಂಪ್ರೆಷನ್ ಆಗ್ತಾರೆ ಸ್ಕ್ಯಾನಿಂಗ್ದು ಡಾಕ್ಟರು. ಅದರಲ್ಲಿ 6 ವೀಕ್ಸ್ 5 ಡೇಸ್ ಥರ ಗ್ರೋತ್ ಇದೆ ಮತ್ತು ಯೂಟ್ರೈನ್ ಫೈಬ್ರಾಯ್ಡ್ ಇದೆ ಅಂತೇಳಿ ಇದು ಮಾಡಿ ಕಳಿಸಿದ್ದಾರೆ. ಮತ್ತು ನೋಡಿ ಇದು ಸ್ಟಾರ್ಟಿಂಗಲ್ಲಿ ನಮಗೆ ಈ ಥರ ಮಗು ಕಾಣ್ತಾ ಇರುತ್ತೆ ಈ ಸ್ಕ್ಯಾನಲ್ಲಿ. ನಿಮಗೆ ಈಗ ಗೊತ್ತಾಗಿದೆ ಅನಿಸುತ್ತೆ ಏನಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಸ್ಕ್ಯಾನ್ ಇರುತ್ತೆ ಸ್ಟಾರ್ಟಿಂಗಲ್ಲಿ ಅಂತ. ಈ ಸ್ಕ್ಯಾನ್ ಆದಮೇಲೆ ನೆಕ್ಸ್ಟ್ ನೀವು ಡಾಕ್ಟ್ರ್ ಹತ್ರ ತೊಗೊಂಡೋಗಿ ಅವ್ರ ಸಜೆಷನ್ನ ಕೇಳಿ. ಈ ಸ್ಕ್ಯಾನ್ ಜೊತೆಗೆ ನಿಮಗೆ ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ತಾರೆ. ನನಗೂ ಕೂಡ ಬ್ಲಡ್ ಟೆಸ್ಟ್ ಮಾಡಿಸಿದ್ರು. ಅಂದರೆ ಥೈರಾಯ್ಡ್ ಟೆಸ್ಟು, ಶುಗರ್ ಟೆಸ್ಟು ಮತ್ತು UTC ಯೂರಿನ್ ಇನ್ಫೆಕ್ಷನ್ ಏನಾದ್ರು ಆಗಿದೆಯಾ ಇದೆಲ್ಲನೂ ಚೆಕ್ ಮಾಡಿಸ್ತಾರೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತು ಚಾನಲಿಗೆ ವಿಡಿಯೋ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.